2 ನಿಮಿಷದ ಮ್ಯಾಗಿ ತಿಂದಾಯ್ತು. ಇವತ್ತು ನಾವು ಮಾತಾಡ್ತಾ ಇದೀವಿ ಮೋಟಿವೇಶನ್ ವರ್ಸಸ್ ಸಿಸ್ಟಮ್ ಬಗ್ಗೆ. ನನಗೂ ಏನು ಈ ಜೀವನ ಇಷ್ಟ ಇಲ್ಲ. ಹೆಲ್ದಿ ಲೈಫ್ ಅಂತೇಳಿ ಹೆಲ್ದಿ ಲೈಫ್ ಮಾಡ್ತಾನೆ. ಇವತ್ತು ನೋಡಿರ್ಬೋದು ನೀವು, ಜಾಸ್ತಿ ಎಕ್ಸರ್ಸೈಸ್ ಮಾಡಿದೆ. ಯಾಕಂದರೆ ನಾನು ಎದ್ದಿದ್ದು ಲೇಟು, ತುಂಬ ಕೆಲಸ ಐತೆ. ಇವತ್ತು ಆಫೀಸ್ದು ಕೆಲಸ ಬೇರೆ ಸೇರಿಸಿ ಐತೆ. ಆಫೀಸ್ ಕೆಲಸ ಮುಗಿಸಿ ನನ್ನ ಕೆಲಸ ಮುಗಿಸ್ಬೇಕು. ಬರೀ ನಾಷ್ಟ ಮಾಡೋಣ, ಹೋಗಿ ಫಸ್ಟ್ ಸ್ನಾನ ಮಾಡಾಯ್ತು, ನಾಷ್ಟ ಮಾಡೋಣ. ನಾನು ನೆನ್ನೆ ವೀಡಿಯೋ ನೋಡಿ ಎಂಡಿಂಗಲ್ಲಿ ಹೇಳಿರ್ತೀನಿ ಅಕ್ವೇರಿಯಮ್ ಅಂತ. ಇದೇ ಅಕ್ವೇರಿಯಮ್ ನೋಡಿ, ಇದೇ ಅಕ್ವೇರಿಯಮ್ಮು. ಇದೇನು ಹೊಸ್ದಾಗೇನು ತೊಗೊಂಡಿಲ್ಲ ನಾವು. ಇದು ತೊಗೊಂಡಿರೋದು ನಮ್ಮ ಮಾಮ ಕೊಟ್ಟು ಕಳಿಸಿರೋದು ನಮಗೆ. ಅವ್ರ ಮನೇಲಿ ಇನ್ನೂ ದೊಡ್ಡ ತೊಗೊಂಡಿದ್ದಾರೆ, ಕೊಟ್ಟು ಕಳಿಸಿದ್ದಾರೆ. ನಮಗೆ ನಮ್ಮ ಮನೇಲಿ ಒಂದು ಚಿಕ್ಕ ಅಕ್ವೇರಿಯಮ್ ಇದೆ, ಅದನ್ನು ರಿಪ್ಲೇಸ್ ಮಾಡೋದಕ್ಕೆ ಆ ಚಿಕ್ಕ ಅಕ್ವೇರಿಯಮ್ ನಮ್ಮ ಆಂಟಿ ಮನೆಗೆ ಹೋಗ್ತದೆ. ಇವಾಗ ರೆಡಿ ನಾಷ್ಟ ಮಾಡೋಣ. ಚಿಕ್ಕ ಅಕ್ವೇರಿಯಮ್ ತೋರಿಸ್ತೀನಿ. ಇರೋ ಅಕ್ವೇರಿಯಮ್ ಇದೊಂದೇ, ಅದು ಗಲೀಜಾಗೈತೆ. ನಾವು ಫುಲ್ ನೀರು ಗಲೀಜಾಗೈತೆ. ಇವಾಗ ಇದನ್ನ ಚೇಂಜ್ ಮಾಡಬೇಕಂತ ಹೇಳಿ ಕ್ಲೀನ್ ಮಾಡ್ತಿಲ್ಲ ಅಷ್ಟೇ. ನೋಡಿ, ಒಂದೇ ಮೀನು ಇರೋದು, ಅದು ಸ್ವಲ್ಪ ದೊಡ್ಡ ಜಾಗ ಸಾಲ್ತಿಲ್ಲ. ಅದು ಇಷ್ಟು ಚಿಕ್ಕದಾಗಿ ಆಚೆಯಿಂದ ಐತೆ ಕಾಣಿಸ್ತೈತೆ. ಅದು ನೋಡಿದ್ರೆ ಅದು ಒಳಗಿಂದ ಇಲ್ಲಿ ತನಕ ಹಿಂಗೆ ಇಲ್ಲಿಂದ ಅರ್ಧ ಭಾಗ ಐತೆ ಅದು ಮೀನೇ. ಸೊ ಚೇಂಜ್ ಮಾಡೋಣ ಅಂತ ಬನ್ನಿ ನಾಷ್ಟ ಮಾಡೋಣ. ನಮ್ಮ ಅಮ್ಮ ನಾಷ್ಟ ನನಗೆ ಗೊತ್ತು, ನನ್ನ ವೀಡಿಯೋ ಯಾವುದೂ ಪರ್ಫೆಕ್ಟ್ ಆಗಿರಲ್ಲ. ಯಾವುದೂ ನಾನು ಸ್ಟೋರಿ ಟೆಲ್ಲಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದು ಪರ್ಫೆಕ್ಟ್ ವೀಡಿಯೋ ನಿಮ್ಮ ಒಂದು ವ್ಯಾಲ್ಯೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ನಾನು ನನ್ನ ವೀಡಿಯೋಸಲ್ಲಿ ನನ್ನ ಒಂದು ಪ್ರಾಸ್ಪೆಕ್ಟಿವ್ ಇಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸ್ಟಿಲ್ ನಾನು ಕನ್ಸಿಸ್ಟೆಂಟಾಗಿ ಮಾಡೋದು ನನಗೆ ಇಂಪಾರ್ಟೆಂಟು. ನೀವು ಅಷ್ಟೇ ಏನೇ ಕೆಲಸ ಅದು ಇಂಪರ್ಫೆಕ್ಟ್ ಆದರೂ ಪರವಾಗಿಲ್ಲ, ಕನ್ಸಿಸ್ಟೆಂಟಾಗಿ ಮಾಡಿ. ಪ್ರತಿದಿನ ಶೋ ಅಪ್ ಆಗಿ ನೋಡಿ, ನೀವು ಒಂದು ಲೈಫ್ ಚೇಂಜ್ ಮಾಡ್ಕೊತೀರ. ನಾನು ಅದೇ ಪ್ರಯತ್ನ ಪಡ್ತೀನಿ, ಕನ್ಸಿಸ್ಟೆಂಟಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಪರ್ಫೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ. ನೋಡಿ, ನಾವು ಅಮ್ಮ ಇವತ್ತು ಮ್ಯಾಗಿ ಮಾಡಿಕೊಟ್ಟರು ನಮಗೂ ಮ್ಯಾಗಿ ಇಷ್ಟ. ಅದು ಜಾಸ್ತಿ ತಿನ್ನಬೇಡಿ ನೀವು, ಒಳ್ಳೇದಲ್ಲ ಹೆಲ್ತಿಗೆ. ಅದೇನು ಮಾಡೋಕ್ಕಲ್ಲ, ಬನ್ನಿ ಮ್ಯಾಗಿ ತಿನ್ನೋಣ. 2 ನಿಮಿಷದ ಮ್ಯಾಗಿ ತಿಂದಾಯಿತು. ಹೋಗ್ಬಿಟ್ಟು ನಮ್ಮ ನೆಕ್ಸ್ಟ್ ಕ್ಯಾಮೆ ಮಾಡೋಣ. ನಮ್ಮ ನೆಕ್ಸ್ಟ್ ಕೆಲಸ ಏನು, ಎಡಿಟಿಂಗ್ ಮಾಡೋಣ. ಎಸ್, ಅದೇ ನಮ್ಮ ನೆಕ್ಸ್ಟ್ ಕೆಲಸ. ಎಡಿಟಿಂಗ್ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ, ಬನ್ನಿ. ಹಲೋ ಫ್ರೆಂಡ್ಸ್, ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇದು ಜಸ್ಟ್ ವಿಡಿಯೋ ಅಲ್ಲ, ಇದು ನಾನು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗೋ ಒಂದು ಗೋಲು. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಮೋಟಿವೇಶನ್ ವರ್ಸಸ್ ಸಿಸ್ಟಮ್ ಬಗ್ಗೆ. ಎಲ್ಲ ಒಂದು ವೀಡಿಯೋ ಅಲ್ಲಿ ಹಾಕಿರ್ತೀನಿ ನಾನು. ಇವತ್ತು ಹೋಗೋಣ ನಡಿ, ಆಫೀಸ್ ಟೈಮ್ ಆಯಿತು, 5 ಗಂಟೆ ಆಗೋಯ್ತಾಗಲೇ. ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇಲ್ಲ. ನಾನು ನಮ್ಮ ವೈಫ್ ಮನೆಗೆ ಹೋಗಿ ಅಲ್ಲಿಂದ ಸ್ವಲ್ಪ ನನ್ನ ಲ್ಯಾಪ್ಟಾಪು ಸ್ವಲ್ಪ ಸರಿ ಮಾಡಿಸ್ಬೇಕು, ಮತ್ತು ಮೈಕ್ ರೆಡಿ ಮಾಡಿಸ್ಬೇಕು, ಮತ್ತು ಬರ್ತ್ ಸರ್ಟಿಫಿಕೇಟ್ ಏನು ಕತೆ ಅಂತ ಅಲ್ಲಿ ನೋಡ್ಕೊಂಬರ್ಬೇಕು, ಅದನ್ನು ಹೋಗಬೇಕು. ಬನ್ನಿ ಹೋಗೋಣ, ಅಲ್ಲಿ ಮುಗಿಸ್ಕೊಂಡು ಬರೋಣ. ನಡೀವಿ, ಟೈಮ್ ಆಗ್ತಾ ಆಫೀಸ್ಗೆ ಹೋಗೋಣ. ಬ್ಯಾಕ್ ಟು ಸ್ಲೇವ್ ಮೋಡ್ ಆಫ್ ಅ ಕಾರ್ಪೊರೇಟ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ನನ್ನ ನೈಟ್ ಶಿಫ್ಟ್ ಇಲ್ಲ, ನೀವೇ ನೈಟ್ ಶಿಫ್ಟ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮ್ಮ ಒಂದು ವರ್ಕ್ ಲೈಫ್ ಹೇಗಿದೆ, ಚೆನ್ನಾಗಿದೆಯಾ, ಇಲ್ಲ ನಿಮ್ಮ ಹೆಲ್ತ್ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ, ನಿಮ್ಮ ರೊಟೀನ್ ಏನಿದೆ ಅಂತ ಕಮೆಂಟ್ ಮಾಡಿ. ನೋಡೋಣ ಏನು ಕಮೆಂಟ್ ಮಾಡ್ತೀರ ಅಂತ. ಆಫೀಸ್ ರೀಚ್ ಆಯಿತು, ಸ್ವಲ್ಪ ಲೇಟ್ ಆಗೋದು. ಹೆವಿ ಜಾಮು ಈ ಸ್ಟ್ರೀಟಲ್ಲಿ. ನೋಡಿ, ಗಾಡಿ ನಮ್ಮದು ಇಲ್ಲಿ ನಿಲ್ಸೋಕೆ ಕೆಳಗೆ ಪಾರ್ಕಿಂಗ್ ಆಗಲೇ ಫುಲ್ ಆಗಿಬಿಡೈತೆ ಅಂತ, ಅದಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ಬನ್ನಿ ಹೋಗೋಣ. ನನಗೂ ಏನು ಈ ಜೀವನ ಇಷ್ಟ ಇಲ್ಲ. ಅದು ಏನು ಮಾಡೋಣ, ಹೊಟ್ಟೆ ಪಾಡು ಮಾಡಲೇಬೇಕು. ನೈಟ್ ಶಿಫ್ಟು ದಿನಾಗಲೂ ಸೇಮ್ ರೂಟೀನ್. ನನಗೂ ಬೋರು. ನೀವು ಅದನ್ನೇ ನೋಡ್ತಾ ಇದ್ದಾರೆ, ನಾನು ಅದೇ ತೋರಿಸ್ತಾ ಇರ್ತೀನಿ. ಈ ಜೀತದಾಳಿಗೆ ಇವಾಗ ಸ್ವಲ್ಪ ಬ್ರೇಕು. ಊಟ ಮಾಡಬೇಕು, ಊಟ ಮಾಡೋಕ್ಕೆ ಬರ್ತೀನಿ. ಇವತ್ತಿನ ಟಾಪಿಕ್ಕು ನಾವು ಮಾತಾಡೋದು ಮೋಟಿವೇಶನ್ ವರ್ಸಸ್ ಸಿಸ್ಟಮ್. ನೋಡೋಣ ಏನು ಬರುತ್ತೆ. ನಾನು ಅಷ್ಟೇ ಪ್ರಿಪೇರ್ ಆಗೋದಷ್ಟೇ. ನನಗೂ ಏನೂ ಗೊತ್ತಿಲ್ಲ. ನಾನು ಓದಿ ನಿಮಗೆ ನಾನು ಅರ್ಥ ಮಾಡ್ಕೊಂಡು ಫಸ್ಟು ನಾನು ಹೇಗೆ ನಿಮಗೆ ಸಿಂಪಲಾಗಿ ಹೇಳಿಸ್ಲಿ, ಹೇಗೆ ಜನರಲ್ ಲ್ಯಾಂಗ್ವೇಜಲ್ಲಿ ಹೇಗೆ ಹೇಳಲಿ ಅಂತ ನಾನು ಒಂದು ಅನಾಲಿಸಿಸ್ ಮಾಡಿ, ಇಲ್ಲ ಚಿಂತೆ ಮಾಡಿ ಹೇಳೋದಷ್ಟೇ. ನೋಡೋಣ ಹೇಗೆ ಬರುತ್ತೆ ಅಂತ. ನೀವು ಊಟ ಮಾಡೋಣ ಫಸ್ಟು. ನೋಡಿ, ಇವತ್ತು ನನ್ನ ಊಟ ಏನೇನಂದರೆ ಚಪಾತಿ, ಪೊಮೊಗ್ರನೇಟ್, ಇಕ್ಕಿನಬೇಳೆ ಸಾರು, ಸೌತೆಕಾಯಿ ಆ್ಯಸ್ ಯೂಶ್ವಲ್. ಬನ್ನಿ, ಆದಷ್ಟು ಟ್ರೈ ಮಾಡೋಣ ಹೆಲ್ದಿ ಊಟ ತಿನ್ನೋಕ್ಕೆ. ಆಚೆ ಊಟ ತಿನ್ನೋದು ಅವಾಯ್ಡ್ ಮಾಡೋಣ. ನಾನು ಹೇಳಿ ಹೆಲ್ದಿ ಲೈಫ್ ಅಂತೇಳಿ ಹೆಲ್ದಿ ಲೈಫ್ ಮಾಡ್ತಾನೆ ನಾನು. ಫ್ರೆಂಡ್ಸ್, ಮುಗೀತು ನಮ್ಮ ವಾಕಿಂಗು. ಇವಾಗ ಊಟ ಮಾಡ್ಕೊಂಡು ವಾಕಿಂಗ್ ಬಂದಿದ್ದೆ. ಹಿಂಗೆ ವಾಪಸ್ ಹೋಗ್ತೇವೆ. ನಾನು ಸಚಿನ್, ನೋಡಿ ಮಿಸ್ಟರ್ ಸಚಿನ್, ನಾನು ಹೋಗ್ತಾ ಇದ್ದೀವಿ ವಾಪಸ್ಸು ಮನೆ. ಹೋಗಿ ಈಗ ಕ್ಯಾಮೆ ನೋಡೋಣ. ಬ್ಯಾಕ್ ಟು ಸ್ಲೇವ್ ಮೋಡ್. ಊಟ ಆದಮೇಲೆ ಮಾತಾಡೋಣ. ಇವತ್ತು ಮೋಟಿವೇಶನ್ ಆ್ಯಂಡ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಈ ವಿಡಿಯೋಲಿ ಕಂಪ್ಲೀಟ್ ನೋಡಿ. ನಿಮ್ಮ ಅದ್ರ ಪಕ್ಕ ಅದ್ರ ಬಗ್ಗೆ ಮಾತಾಡಿರ್ತೀನಿ ನಾನು. ನೋಡಿ, ಗಾಡಿಗೆ ಯಾವಾಗಲೂ ಪಾರ್ಕಿಂಗ್ ಲಾಟಲ್ಲಿ ಬಿಡೋದನ್ನ ಅಲ್ಲೇ ಬಿಟ್ಟಿದ್ದೆ ಅಂದ್ಬಿಟ್ಟು ತಿರ್ಗಾ ಪಾರ್ಕಿಂಗ್ ಲಾಟ್ಗೆ ಹೋಗಿದ್ದೀನಿ. ನೋಡೋದು ಗಾಡಿ ನಾನು ಇಲ್ಲಿ ಮುಂದೆಗಡೆ ಬಿಟ್ಟಿದ್ದೀನಿ ಲಾಬಿಯಲ್ಲಿ. ಹೆಂಗೋ ಆಫೀಸ್ ಮನೆಗೆ ಹೋಗ್ತಾ ಇಲ್ಲ ನಾವು, ನಮ್ಮ ವೈಫ್ ಮನೆಗೆ ಹೋಗ್ತಾ ಇರೋದು.
ಮೋಟಿವೇಶನ್ ಅಂತ ವರ್ಡು ತುಂಬ ಸ್ವೀಟಾಗಿ ಕೇಳ್ತದೆ, ಆದರೆ ಮೋಟಿವೇಶನ್ ಮೇಲೆ ಯಾವಾಗಲೂ ರಿಲಯಬಲ್ ಇರೋಕ್ಕಾಗಲ್ಲ. ಯಾಕಂದರೆ ಮೋಟಿವೇಶನ್ ಅಂತ ಮೂಡ್ ಬೇಸ್ ವರ್ಕ್ ಇದ್ದಂಗೆ, ಇವತ್ತಿರುತ್ತೆ ನಾಳೆ ಇರಲ್ಲ. ಆದರೆ ಮೋಟಿವೇಶನ್ ಮೇಲೆ ನಾವು ವರ್ಕ್ ಮಾಡ್ಕೊಂಡೋದ್ರೆ ಇವತ್ತು ವರ್ಕ್ ಮಾಡೋದು ನಾಳೆ ವರ್ಕ್ ಮಾಡೋಲ್ಲ. ಆದರೆ ನೀವು ಡಿಸಿಪ್ಲಿನು ಮತ್ತು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ಕೊಂಡೋದ್ರೆ ನೀವು ಪಕ್ಕಾ ದಿನಾಗಲೂ ಆ ಕೆಲಸ ಮಾಡೋದನ್ನು ಮಾಡೇ ಮಾಡ್ತೀರಾ. ಆದರೆ ಸಿಸ್ಟಮ್ ಅಂತ ಡಲ್ ವರ್ಡ್ ಅನಿಸುತ್ತೆ, ಬೋರಿಂಗ್ ವರ್ಡ್ ಅನಿಸುತ್ತೆ. ಆದರೆ ಸಿಸ್ಟಮು ತುಂಬ ರಿಲಯಬಲ್ ಮತ್ತು ಸ್ಟ್ರಾಂಗ್ ವರ್ಡ್ ಇರುತ್ತೆ. ಯಾಕಂದರೆ ಸಿಸ್ಟಮು ನೀವು ಮೂಡ್ ಇಲ್ಲ ಅಂದ್ರೂ ವರ್ಕ್ ಮಾಡುತ್ತೆ. ನೀವು ಇವತ್ತು ಇವತ್ತು ನಿಮಗೆ ಮೂಡ್ ಅನಿಸಿಲ್ಲ, ಮೋಟಿವೇಶನ್ ಇಲ್ಲ ಅಂದ್ರೂ ಡೈಲಿ ವರ್ಕ್ ಮಾಡ್ತೀರಾ. ನೀವು ಸ್ಟೇಬಲ್ ಆಗಿ ವರ್ಕ್ ಮಾಡ್ಕೊಂಡು ಹೋಗ್ತೀರಾ, ನೀವು ಪ್ರೋಗ್ರೆಸ್ ನೋಡ್ಕೊಂಡು ಹೋಗ್ತೀರಾ. ಅದೇ ನಾವು ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿದೆ. ಮೂಡ್ ಬೇಸ್ಡ್ ವರ್ಕ್ ಆಗುತ್ತೆ. ನಿಮ್ಗೆ ಯಾವಾಗ ಮೂಡ್ ಬರುತ್ತೆ ಅದೇ ಅವಾಗ ವರ್ಕ್ ಮಾಡ್ತೀರಾ. ನಿಮ್ಗೆ ಯಾವಾಗ ಮೂಡ್ ಇಲ್ಲ ಅವಾಗ ನೀವು ವರ್ಕ್ ಮಾಡಲ್ಲ. ಅದೇ ಸಿಸ್ಟಮ್ ಮೇಲೆ ನೀವು ಡಿಪೆಂಡ್ ಆಗಿ ಸಿಸ್ಟಮ್ ಹೇಗೆ ವರ್ಕ್ ಮಾಡೋದಂದ್ರೆ, ಸಿಸ್ಟಮ್ ಅಂದರೆ ಕರೆಕ್ಟಾಗಿ ಆ ಟೈಮ್ಗೆ ಆ ಕೆಲಸ ಮಾಡ್ತೀರಾ. ನೀವು ಆ ಟೈಮ್ಗೆ ರೆಸ್ಟ್ ತೊಗೊಬೇಕು, ಆ ಟೈಮ್ಗೆ ರೆಸ್ಟ್ ತೊಗೊಳ್ತೀರಾ. ಸಿಸ್ಟಮ್ ಮೇಲೆ ಡಿಪೆಂಡ್ ಆದರೆ ಕರೆಕ್ಟಾಗಿ ನೀವು ರಿಲೇ ಆದರೆ ನೀವು ಡಿಫ್ರೆನ್ಸ್ ನೋಡ್ಬೋದು. ಪ್ರತಿದಿನ ನೀವು ವರ್ಕ್ ಆಗ್ತಿರೋದು ನೋಡ್ಬೋದು. ಪ್ರತಿದಿನ ನೀವು ಸ್ಕಿಲ್ ಡೆವಲಪ್ ಮಾಡ್ಕೊತಿರೋದು ನೋಡ್ಬೋದು. ಅದನ್ನೇ ಸಿಸ್ಟಮ್ ಅಂತ ಹೇಳ್ತಾರೆ. ಸಿಸ್ಟಮ್ ಅದಕ್ಕೇ ಒಂದು ಕಂಡುಹಿಡಿದಿರೋ ಸಿಸ್ಟಮೆಟಿಕ್ ಆಗಿ ವರ್ಕ್ ಮಾಡೋ ಅಂತ ಇದಕ್ಕೇ ಹೇಳೋದು. ನಮಗೆ ಮೋಟಿವೇಶನ್ ಇನ್ಸ್ಪೈರ್ ಮಾಡುತ್ತೆ, ಆದರೆ ಸಿಸ್ಟಮ್ ನಮಗೆ ನಮ್ಮ ಪ್ರಾಜೆಕ್ಟು ಇಲ್ಲ ನಮ್ಮ ಕೆಲಸನ ಡೆಲಿವರಿ ಮಾಡಿಕೊಡುತ್ತೆ. ಮೋಟಿವೇಶನ್ ಅಂತ ಮೂಡ್ ಬೇಸ್ಡ್ ವರ್ಕ್ ಅಷ್ಟೇ. ಆದರೆ ಸಿಸ್ಟಮು ಡಿಸಿಪ್ಲಿನು ಮತ್ತು ಕನ್ಸಿಸ್ಟೆನ್ಸಿ ಮೇಲೆ ವರ್ಕ್ ಆಗುತ್ತೆ. ನಿಮಗೆ ನಿಮ್ಮ ಎಫರ್ಟ್ ಕಾಣಿಸುತ್ತೆ. ಅದು ಮೋಟಿವೇಶನ್ ಆತಾವಲ್ಲ, ಇವತ್ತಿದ್ರೆ ನಾಳೆ ಇರಲ್ಲ, ನಾಳೆ ಇಲ್ಲ ಅಂದರೆ ತಿರ್ಗಾ ಕನ್ಸಿಸ್ಟೆನ್ಸಿ ಹಾಳಾಗುತ್ತೆ, ನಿಮ್ಮ ಒಂದು ಡಿಸಿಪ್ಲಿನ್ ಹಾಳಾಗೋಗುತ್ತೆ. ಅದಕ್ಕೆ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಬೇಡಿ. ಮೋಟಿವೇಶನ್ ಬೇಕು, ಇಲ್ಲ ಅಂತೆಲ್ಲ. ಸಿಸ್ಟಮೆಟಿಕ್, ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ತುಂಬ ಬೇಕು. ನೀವು ಯಾವ ಥರ ಒಂದು ಡಿಸಿಪ್ಲಿನ್ ಮತ್ತು ಸಿಸ್ಟಮೆಟಿಕ್ ಕೆಲಸ ಮಾಡ್ತಿದ್ದೀರಾ, ಇಲ್ಲ ನೀವು ಮೋಟಿವೇಶನ್ಗೆ ಕಾಯ್ತಾ ಇರ್ತೀರಾ, ಇಲ್ಲ ದಿನಕ್ಕೆ ಕಾಯ್ತಾ ಇರ್ತೀರಾ, ಇಲ್ಲ ಟೈಮ್ಗೆ ಕಾಯ್ತಾ ಇರ್ತೀರಾ, ನೀವು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆಫೀಸ್ ಮುಗೀತು, ಪಾರ್ಕಿಂಗ್ ಲಾಟಿಂದ ಅದೇ ಆಚೆಯಿಂದ ಗಾಡಿ ತೊಗೊಂಡು ಪಾರ್ಕಿಂಗ್ ಲಾಟಲ್ಲಿ ಇರಲಿಲ್ಲ, ಅದಕ್ಕೆ ಆಚೆಯಿಂದ ಗಾಡಿ ಎತ್ಕೊಂಡು ಮನೆಗೆ ಹೊರ್ತಾ ಇದ್ದೀನಿ. ನಾವು ಪೈಸ್ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಇದು ಬರ್ತ್ ಸರ್ಟಿಫಿಕೇಟ್ ಕೇಳಕ್ಕೆ ಹೋಗಬೇಕು, ಏನು ಕತೆ ಅಂತ. ಅಲ್ಲೋದ್ರೆ ಅಲ್ಲೇನು ಹೇಳ್ತಾರೋ ಗೊತ್ತಿಲ್ಲ. ಅದು ನೋಡ್ಕೊಂಡು ಹೋದ್ರೆ ಅಲ್ಲಿ ಸ್ವಲ್ಪ ಅಲ್ಲಿಂದ ತಿರ್ಗಾ ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾಳೆ ನೋಡಿ ನನ್ನ ನೆಕ್ಸ್ಟ್ ವೀಡಿಯೋ ನೋಡಿ ನೀವು ನೋಡ್ತೀರಾ. ನಾನು ನನ್ನ ಲ್ಯಾಪ್ಟಾಪ್ನ ಅಪ್ಗ್ರೇಡ್ ಮಾಡಿದ್ದೀನಿ. ನಾನು ಏನು ಮಾಡಿದ್ದೀನಿ ನನ್ನ ಲ್ಯಾಪ್ಟಾಪ್ಗೆ ಅಂತ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋಲಿ. ಹ್ಯಾವ್ ಎ ಗ್ರೇಟ್ ಡೇ. ನಾನು ಯಾವಾಗಲೂ ಒಂದೇ ಹೇಳೋದು, ಯಾವಾಗಲೂ ಪ್ರತಿ ಸತಿನೂ ಎವ್ರಿ ಟೈಮ್ ಇಸ್ ಅನ್ ಇಂಪಾರ್ಟೆಂಟ್, ಎವ್ರಿ ಮಿನಿಟ್ ಇಸ್ ಇಂಪಾರ್ಟೆಂಟ್, ಬಿಕಾಸ್ ಮನಿ ಇಸ್ ಟೈಮ್ ಇಸ್ ಮನಿ, ಹೆಲ್ತ್ ಇಸ್ ವೆಲ್ತ್. ಇದೇ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು.